ಕೆಳಗಡೆ ಸಿನಿಮಾ ನೋಡಾದ್ಮೇಲೆ ತುಂಬ ಜನ ಸಿನಿಮಾ ಚೆನ್ನಾಗಿ ಮಾಡಿದ್ದೀರಿ ಅಂತ ಎಲ್ಲ ನನ್ನನ್ನು ತುಂಬ ಪ್ರಶಂಸೆ ಮಾಡಿದ್ರಿ. ತಮ್ಮೆಲ್ಲರಿಗೂ ಆಭಾರಿ. ದಯವಿಟ್ಟು ಇದೇ ಥರ ನಮ್ಮ ಸಿನಿಮಾ 4ನೇ ತಾರೀಕು ಅಕ್ಟೋಬರ್ ರಿಲೀಸ್ ಆಗುತ್ತೆ. ಸಪೋರ್ಟ್ ಮಾಡಿ, ತಮ್ಮ ಫೇಸ್ಬುಕ್ ವಾಲ್ಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಸಿನಿಮಾನ ಪ್ರಮೋಟ್ ಮಾಡಿ. ಈ ಥರ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು, ಸಣ್ಣ ಬಜೆಟ್ ಸಿನಿಮಾಗಳು ಇವತ್ತು ತುಂಬ ಅಗತ್ಯ ಇದೆ. ದಯಮಾಡಿ ಕನ್ನಡ ಇಂಡಸ್ಟ್ರಿಯನ್ನು ಸ್ವಲ್ಪ ಇನ್ನೂ ಉಳಿಸ್ಕೋವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದಯವಿಟ್ಟು ಒಳ್ಳೆ ಚಿತ್ರನ ಯಾವತ್ತೂ ಕನ್ನಡಿಗರು ಕೈ ಬಿಟ್ಟಿಲ್ಲ. ಈ ಥರದ ಒಂದು ಒಳ್ಳೆಯ ಸಿನಿಮಾನ ತಾವೆಲ್ಲ ಬೆಂಬಲಿಸಬೇಕು ಅಂತ ನಾನು ಈ ಮೂಲಕ ಅಷ್ಟೇ ಕೇಳ್ಕೊಳ್ಳೋಕ್ಕೆ ಸಾಧ್ಯ. ದಯವಿಟ್ಟು ಎಲ್ಲರೂ ಸಿನಿಮಾನ ಬೆಂಬಲಿಸಿ. ಈ ಸಿನಿಮಾ ಆಗೋದಕ್ಕೆ ಇವತ್ತು ನಾನು ಒಬ್ಬ ವ್ಯಕ್ತಿನ ನೆನೆಸ್ಕೊಳ್ಳಬೇಕು, ನಮ್ಮ ಪುನೀತ್ ರಾಜ್ಕುಮಾರ್ ಅವರು. ಆ್ಯಕ್ಚುಲಿ ಇವತ್ತು ಅವ್ರಿಗೆ ಇರಬೇಕಿತ್ತು. ಈ ಸಿನಿಮಾ ಆಗೋದಕ್ಕೆ ಮುಖ್ಯವಾದ ಕಾರಣ ಅವರೇ. ನಮ್ಮ ಕಾರ್ಯಕಾರಿ ನಿರ್ಮಾಪಕರು ವರದಣ್ಣ ಅವರ ಅಳಿಯ ನಾನು ಈ ಥರ ಸಿನಿಮಾ ಮಾಡಬೇಕು ಸರ್ ಅಂತ ಹೇಳಿದಾಗ ಆಯಿತು ಮಾಡೋಣ ಅಂತ ಹೇಳ್ಬಿಟ್ಟು ಅಪ್ಪು ಸರ್ ಹತ್ರ ಕರ್ಕೊಂಡೋದ್ರು, ಕತೆ ಹೇಳಿ ಅಂತ. ನಾನು ಕತೆ ಹೇಳಿದೆ. ಕತೆ ಕೇಳಿದ ತಕ್ಷಣ ಅವ್ರು ಹೇಳಿದ್ರು, ವಿಜಯ್ ಚೆನ್ನಾಗಿದೆ, ಗೋ ಹೆಡ್ ಅಂತ ಹೇಳಿದ್ರು. ಅವತ್ತು ಅವರೇನಾದರೂ ಒಂಚೂರು ಬೇಡ ಅಂದಿದ್ರು ಇವತ್ತು ಈ ಸಿನಿಮಾ ಆಗ್ತಿರ್ಲಿಲ್ಲ. ಹಾಗಾಗಿ ಅವರನ್ನು ನಾನು ತುಂಬ ಮಿಸ್ ಮಾಡ್ಕೊತಿದ್ದೀನಿ. ಅವರ ಆಶೀರ್ವಾದ ಚೆನ್ನಾಗಿರುತ್ತೆ ಅಂತ ನನ್ನ ಭಾವನೆ. ದಯವಿಟ್ಟು ತಾವೆಲ್ಲ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ಕಥೆನ ಸಾಮಾನ್ಯವಾಗಿ ಯಾವುದೇ ಡೈರೆಕ್ಟ್ರು ಬಿಟ್ಕೊಡಲ್ಲ, ಬಟ್ ನಾನು ಕತೆ ಏನಂತ ನಿಮ್ಗೆ ಹೇಳ್ತೀನಿ. ಕತೆ ಏನಂದರೆ, ಇದು ಒಂದು ನಗರ ಪ್ರದೇಶದಲ್ಲಿ ನಡೆಯುವಂಥ ಕತೆ. ಒಬ್ಬ ತಂದೆ, ಆತ ಬೇಜವಾಬ್ದಾರಿಯಾದಂಥ ವ್ಯಕ್ತಿ, ಕುಡಿತಕ್ಕೆ ದಾಸನಾಗಿರ್ತಾನೆ. ತನ್ನದೇ ಆದಂಥ ಒಂದು ವೈಯಕ್ತಿಕ ಕಾರಣ ಅಥವಾ ಕೌಟುಂಬಿಕ ಕಾರಣದಿಂದ. ಹಾಗಾಗಿ ತಂದೆ ಮಕ್ಕಳ ಒಂದು ಬದುಕಿನಲ್ಲಿ ನಡೆಯುವಂಥ ಒಂದು ವೈರುಧ್ಯಗಳು, ವ್ಯತ್ಯಾಸಗಳನ್ನು ನಾನು ಈ ಚಿತ್ರದಲ್ಲಿ ತೋರಿಸಕ್ಕೆ ಹೊರಟಿದ್ದೀನಿ. ಕತೆ ಏನಂತಂದರೆ, ಆತನ ಕುಡಿತದಿಂದ ಮನೆ ಬಾಡಿಗೆನೂ ಸಹ ಕಟ್ಟಕ್ಕಾಗದೆ ಅವ ಅಪ್ಪ ಮಕ್ಕ ಇಬ್ಬರು ಮನೆಯನ್ನು ಕಳ್ಕೊಂಡು ಬೀದಿಗೆ ಬೀಳ್ತಾರೆ. ಆಗ ರಿಯಾಜ್ ಅನ್ನೋ ಒಂದು ಕ್ಯಾರೆಕ್ಟರ್ ಸಹಾಯದಿಂದ ಅವ್ರಿಗೊಂದು ಊರಿಂದ ಹೊರಗಿರ್ತಕ್ಕಂಥ ಒಂದು ಪಾಳು ಬಂಗ್ಲೆ ಸಿಗುತ್ತೆ ವಾಸ ಮಾಡೋದಕ್ಕೆ. ಬಟ್ ಆ ಮನೆಯಲ್ಲಿ ಕರೆಂಟ್ ಸಂಪರ್ಕ ಇರೋದಿಲ್ಲ, ವಿದ್ಯುತ್ ಇರೋದಿಲ್ಲ. ಹುಡುಗ ತುಂಬ ಪ್ರತಿಭಾವಂತ, ಓದೋದ್ರಲ್ಲಿ ಮುಂದಿರ್ತಾನೆ. ಆದರೆ ಅವನಿಗೆ ಓದ್ಕೊಳ್ಳೋದಕ್ಕೆ, ಬರ್ಕೊಳ್ಳೋದಕ್ಕೆ, ಹೋಮ್ವರ್ಕ್ ಮಾಡೋದಕ್ಕೆ ಮನೇಲಿ ಕರೆಂಟ್ ಇರಲ್ಲ. ಹಾಗೆ ಸ್ಕೂಲಲ್ಲೂ ಟೀಚರ್ಸ್ಗಳೆಲ್ಲ ಬಯಸ್ಕೊಂಡು ತುಂಬ ಅವಮಾನಗಳನ್ನ ಅನುಭವಿಸ್ತಾನೆ. ಆಗ ನಾನು ಏನಾದರೂ ಮಾಡಿ ನಮ್ಮ ಮನೆಗೆ ಕರೆಂಟ್ ಹಾಕ್ಸ್ಬೇಕು ಅಂತೇಳಿ ಅವನು ಪೇಪರ್ ಹಾಕೋ ಕೆಲಸಕ್ಕೆ ಸೇರ್ಕೊತಾನೆ. ಪೇಪರ್ ಹಾಕೋ ಒಬ್ಬ ಏಜೆಂಟ್ ಸಹಾಯದಿಂದ ಆತ ತನ್ನ ಮನೆಗೆ ಬೇಕಾದಂಥ ಕರೆಂಟ್ ಹಾಕ್ಸ್ಕೋಬೇಕು ಅಂತ ದುಡ್ಡನ್ನೆಲ್ಲ ಕೂಡಿಟ್ಟು ಅದನ್ನು ದುಡ್ಡು ತಗೊಂಡೋಗಿ ಎಲೆಕ್ಟ್ರಿಸಿಟಿ ಆಫೀಸ್ಗೆ ಹೋಗಿ ಕೇಳಿದಾಗ ಆ ಮನೆ ಓನರೇ ಬರಬೇಕು ಅಂತ ಹೇಳ್ತಾರೆ. ಓನರ್ ಅವ್ರು ಫಾರಿನ್ಲಿ ಇರ್ತಾರೆ. ಹಾಗಾಗಿ ಆ ಆಸೆನೂ ನೆರವೇರೋದಿಲ್ಲ ಅವನಿಗೆ. ಮತ್ತೆ ಅವನ ದುಡ್ಡನ್ನು ವಾಪಸ್ ತಂದು ಇಟ್ಟಿರ್ತಾನೆ. ಆಮೇಲೆ ಅವಳು ಗೆಳತಿ ಒಬ್ಳು ಹೇಳ್ತಾಳೆ, ನೀನು ಯಾಕೆ ಆ ದುಡ್ಡಿಂದ ನೀನೊಂದು ಎಲೆಕ್ಟ್ರಿಕ್ ಡಿವೈಸ್ ಸೋಲಾರ್ ವಿದ್ಯುತ್ ಬಲ್ಬ್ ತಗೋಬಾರ್ದು ಅಂತ ಹೇಳ್ತಾಳೆ. ಆದರೆ ಅವನು ಅದೃಷ್ಟವಶಾತ್ ಏನಾಗುತ್ತೆ, ಆ ದುಡ್ಡಿನ ಮೇಲೆ ಇಲಿ ಕಚ್ಚಿ ತಿಂದ್ಬಿಟ್ಟಿರುತ್ತೆ. ಹಾಗೆ ಒಂದೊಂದೇ ಸವಾಲುಗಳು ಅವನನ್ನು ಎದುರಿಸ್ತಾ ಹೋಗ್ತಾನೆ. ಮನೆಗೆ ಕರೆಂಟ್ ಹಾಕ್ಸೋಕ್ಕೆ ಏನೆಲ್ಲ ಮಾಡಬೇಕು ಅಂತ. ಕೊನೆಗೆ ಒಂದಿನ ಅವನು ಎಲ್ಲವನ್ನು ಕಳ್ಕೊಂಡು ಡೆಸ್ಟ್ರಾಯ್ ಆಗಿ ಒಬ್ಬನೇ ಕೂತಿರ್ಬೇಕಾದ್ರೆ ಒಂದು ಮಿಂಚು ಹುಳು ಬರುತ್ತೆ ಅವ್ರ ಮನೆ ಮುಂದೆ. ಆ ಮಿಂಚು ಹುಳು ನೋಡಿ ಅವನಿಗೊಂದು ಹೊಸ ಆಸೆ, ಆಲೋಚನೆ ಅವನ ಮನಸ್ಸಲ್ಲಿ ಉತ್ಪತ್ತಿ ಆಗುತ್ತೆ. ಅದಕ್ಕೆ ಅವ್ರ ಟೀಚರು ಮಿಂಚು ಹುಳುವಿನ ಒಂದು ಸ್ವಾವಲಂಬಿ ಬದುಕು ಹೆಂಗಿರುತ್ತೆ, ಅದು ಯಾವ ಥರ ಜೀವಿಸುತ್ತೆ ಅನ್ನೋದನ್ನ ಅವನಿಗೆ ಕತೆ ಹೇಳಿದಾಗ ಅದನ್ನೇ ಇನ್ಸ್ಪೈರ್ ಆಗಿ ತಗೊಂಡು ಅವನಿಗೆ ಮನೆಗೆ ಬೇಕಾದಂಥ ವಿದ್ಯುತ್ತನ್ನ ಉತ್ಪತ್ತಿ ಮಾಡುವಂಥ ಒಂದು ಯಂತ್ರವನ್ನು ಕಂಡುಹಿಡಿತಾನೆ ಅವನು. ಅಂದರೆ ತನಗೇನೋ ಒಂದು ಅವಶ್ಯಕತೆ ಇರೋದನ್ನು ಕಂಡುಹಿಡಿತಾನಲ್ಲ, ಆ ವಸ್ತು ಇಡೀ ಜಗತ್ತಿಗೆ ಅಗತ್ಯವಾದಂಥ ವಸ್ತುವಾಗಿ ಪರಿಣಮಿಸುತ್ತೆ. ಅಂದರೆ ಅವನು ತನ್ನಲ್ಲಿ ತಾನು ಬೆಳಕನ್ನು ಕಂಡುಕೊಳ್ಳೋದು ಹೋಗಿ ಜಗತ್ತಿಗೆ ಬೆಳಕು ಆಗ್ತಾನೆ ಅನ್ನೋದು ಈ ಒಟ್ಟಾರೆ ಸಿನಿಮಾದ ತಾತ್ಪರ್ಯ. ಈ ಥರದ ಒಂದು ಕಥೆನ ಈ ಸಿನಿಮಾದಲ್ಲಿ ನೀವು ನೋಡಿದರೆ ಸಾಕಷ್ಟು ಜನ, ಮಾಧ್ಯಮದವ್ರು ಯಾರು ಸ್ವಲ್ಪ ಜನ ಬಂದಿರಲಿಲ್ಲ ಅಂತ ನಾನು ಪೂರ್ತಿ ಕಥೆನ ಹೇಳಿದೆ. ಇಷ್ಟೇ ಸರ್ ಈ ಸಿನಿಮಾ ಕತೆ. ಸರ್ ಪೃಥ್ವಿ ಬಗ್ಗೆ ಏನು ಹೇಳೋದು ಸರ್, ಅವ್ರ ಬ್ಲಡ್ಡಲ್ಲೇ, ರಕ್ತದಲ್ಲೇ ಆ ಕಲೆ ಇದೆ. ಅವ್ರ ತಾತ, ಜೀನು ಎಲ್ಲ ನಾವೇನು ಹೇಳೋದು ಸರ್. ಫಸ್ಟ್ ಟೈಮ್ ಆ್ಯಕ್ಟ್ ಮಾಡ್ತಾರಂತ ಅನಿಸ್ಲೇ ಇಲ್ಲ ನನಗೆ. ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು. ಒಳ್ಳೆಯ ಕೋಆಪ್ರೇಟಿವ್. ನಾವು ಏನೂ ಅಂಥ ಸವಲತ್ತಿರಲಿಲ್ಲ. ಸಣ್ಣ ಬಜೆಟ್ ಸಿನಿಮಾ ಆದರೂ ನಾವೆಲ್ಲಿ ಊಟ ಕೊಟ್ಟರು, ಎಲ್ಲಿ ಶೂಟಿಂಗ್ ಮಾಡಿದ್ರು, ಯಾವುದೇ ಕಾಸ್ಟ್ಯೂಮ್ ಕೊಟ್ಟರು ಹಾಕೊಂಡು ಮಾಡಿದ್ರು. ಅವರೊಂದು ಸ್ಟಾರ್ ಫ್ಯಾಮಿಲಿ ಅಂತ ನನಗೆ ಅನಿಸ್ಲೇ ಇಲ್ಲ ಸರ್. ಒಂದು ರೀತಿ ನನ್ನ ಅದೃಷ್ಟ, ರಾಜ್ ಕುಟುಂಬದ ಒಬ್ಬ ಫಸ್ಟ್ ಟೈಮ್ ನನ್ನನ್ನು ನಾನು ಲಾಂಚ್ ಮಾಡ್ದೆ ಅಂತ ಹೇಳ್ಕೊಳ್ಳೋಕೆ ನನಗೊಂಥರ ಹೆಮ್ಮೆ ಅನಿಸುತ್ತೆ. ನನ್ನ ಚಿತ್ರದ ಮುಖಾಂತರ ಅವ್ರು ಇಂಟ್ರೊಡ್ಯೂಸ್ ಆಗ್ತಿರೋದು ನನಗೊಂದು ಕ್ರೆಡಿಟ್ ಇದು. ಆ ಥರ ಹಂಬಲ್ ಪರ್ಸನ್ ಅಂತ ಹೇಳ್ಬೋದು ಸರ್. ನನ್ನದು 3ನೇ ಸಿನಿಮಾ ಸರ್ ಇದು. ಇದಕ್ಕೆ ಹಿಂದಿಂದು ಊಟಿ, ಅದಕ್ಕಿಂತ ಫಸ್ಟ್ ಸಿನಿಮಾ ಬಂದು ಡ್ರ್ಯಾಗನ್, 2010 ಡ್ರ್ಯಾಗನ್ನು.
2015 ಊಟಿ ಇವಾಗಿದೆ ಸರ್ ಮಿಂಚುಗಳು. ರುಕ್ಕೋಜಿ ನಮ್ಮೂರ್ನೇ, ನಮ್ಮ ಮನೆ ಪಕ್ಕ, ಅವರು ನನ್ನ ಮನೆ ಪಕ್ಕದಾಗಿರೋರು. ಅವನೊಂದು ದಿನ ಫೋನ್ ಮಾಡಿ ಈ ಥರ ಒಂದು ಸಿನಿಮಾ ವಿಜಯ್ ಕುಮಾರ್ ಅವರು ಹೇಳ್ತಾವ್ರೆ, ನೀನು ಅದ್ರ ಜೊತೆಯಲ್ಲಿ ಇರಪ್ಪ ಅಂದರು. ಆಯ್ತಪ್ಪ, ನೀನು ಹೇಳಿದ ಮೇಲೆ ಏನೋ ಒಂದು ಮಾಡೋಣ ಬಿಡ ಅಂದೆ. ಯಾಕಂದರೆ ಅವನಿಂದ ನಾನು 1ನೇ ತರಗತಿಯಿಂದ ನಾನು ಕಾಲೇಜ್ ಬಿಡೋರು, ನಾನು ಓದ್ದೆ, ಅವ್ನು ಬೆಂಗಳೂರಿಗೆ ಬಂದ, ನಾನು ಊರಲ್ಲಿ ಸೆಟ್ಲ್ ಆದೆ. ಆಗ ಹೇಳ್ದ, ಒಂದು ದಿವಸ ಮನೆಗೆ ಬಂದು ವಿಜಯ್ ಕುಮಾರ್ ರುಕ್ಕೋಜಿ ಅವರು ಕೋಲಾರ್ಗೆ ಹೋಗ್ಬೇಕು, ಅದೇನೋ ನೋಡೋ ಜಾಗ ಅಂತ. ಅವತ್ತು ಜೊತೆಯಲ್ಲಿ ಹೋಗಿ ಸಿನಿಮಾ ಮಾಡೋಕ್ಕೆ ನಾನು ಒಪ್ಪಿಗೆ ಕೊಟ್ಟೆ. ಹಾಗೂ ಸಿನಿಮಾನೂ ಆಯಿತು, ಎಲ್ಲರೂ ಚೆನ್ನಾಗಾಗಿದೆ ಅಂತ ಹೇಳ್ತಾರೆ. ಆದರೆ ತಾವೆಲ್ಲರೂ ನಾವು ಈ ಸಿನಿಮಾಗೆ ನೋಡಿ ನಮಗೆಲ್ಲ ಆಶೀರ್ವಾದ ಮಾಡಿ ನಮ್ಮನ್ನ ಯಶಸ್ವಿ ಮಾಡಬೇಕಂತ ಈ ಸಂದರ್ಭದಲ್ಲಿ ತಮ್ಮನ್ನೆಲ್ಲ ಕೇಳ್ಕೊತೀನಿ. ಧನ್ಯವಾದಗಳು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.